ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಈ ರೀತಿ ವಿಡಿಯೋ ಮೇಲೆ ಸ್ಟೈಲಿಶ್ ಆಗಿ ಕನ್ನಡವನ್ನ ಹೇಗೆ ಬರೆಯೋದು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ನೀವು ಸ್ಕ್ರೀನ್ ಮೇಲೆ ಗಮನಿಸಿ. ಸೊ ಇಲ್ಲಿ ಕೆಲವೊಂದು ವಿಡಿಯೋ ಶಾಂಪಲ್ಗಳನ್ನ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಈ ತರ ವಿಡಿಯೋಗಳ ಮೇಲೆ ಹೇಗೆ ಬರೆಯೋದು, ಸೊ ಅದಕ್ಕೆ ಕೆಲವೊಂದು ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟು ಕನ್ನಡದಲ್ಲಿ ಬರೆಯೋದಕ್ಕೆ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಅಂತ ಬಳಸ್ತೀವಿ. ನೆಕ್ಸ್ಟ್ ಅದನ್ನ ಎಡಿಟ್ ಮಾಡೋದಕ್ಕೆ ನೀವು ಕಲರ್ ಗ್ರೇಡಿಂಗ್ ಎಲ್ಲ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಅದಕ್ಕೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ವಿಡಿಯೋ ಎಡಿಟಿಂಗ್ ಬಂದುಬಿಟ್ಟು ಅದಕ್ಕೆ ತುಂಬ ವೆರೈಟೀಸ್ ಇದೆ. ಅದು ನಿಮ್ಮ ಕನ್ವೀನಿಯೆಂಟು. PN ಆಗಿರ್ಬೋದು, ಇನ್ಶಾಟ್ ಆಗಿರ್ಬೋದು, ಕೈನ್ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಅಲೈಟ್ ಮೋಷನ್ ಆಗಿರ್ಬೋದು. ಸೊ ಅದು ನೀವು ಯಾವುದಕ್ಕೆ ನೀವು ತುಂಬ ಹತ್ತಿರ ಇದ್ದೀರಾ ಅಂದರೆ ಯಾವುದು ನಿಮಗೆ ಯೂಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೋ ಅದನ್ನು ಬಳಸ್ಬೋದು. ಬಟ್ ಎಲ್ಲ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನಲ್ಲೂ ಸೇಮ್ ಸ್ಟೆಪ್ಸ್ ಇರುತ್ತೆ. ಸೊ ಒಂದು ತಿಳ್ಕೊಂಡ್ರೆ ಸಾಕು, ನಿಮಗೆ ಸೇಮ್ ಅದೇ ಥರ ಫಾಲೋ ಮಾಡಿದ್ರೆ ಈಸಿಯಾಗಿ ಈ ಥರ ಎಡಿಟ್ಗಳನ್ನ ನೀವು ಮಾಡ್ಬೋದು. ಸೊ ಮತ್ತೆ ತಡ ವಿಡಿಯೋ ಶುರು ಮಾಡೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಫಸ್ಟು ಕನ್ನಡದಲ್ಲಿ ಬರೆಯೋದಕ್ಕೆ ಇನ್ಫೈನೈಟ್ ಪೇಂಟರ್ ಅಂತ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಸೊ ಆ ಅಪ್ಲಿಕೇಶನ್ ಫ್ರೀಯಾಗಿ ಗೂಗಲ್ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಓಕೆನಾ, ನೀವು ಪ್ಲೇಸ್ಟೋರಿಂದ ಅದನ್ನು ಇನ್ಫೈನೈಟ್ ಪೇಂಟರ್ ಅಂತ ಸರ್ಚ್ ಮಾಡಿದ್ರೆ ಅಪ್ಲಿಕೇಶನ್ ಸಿಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಫೋಟೋ ಹಾಕಿದ್ದೀನಿ. ಸೊ ಆ ಥರ ಬರುತ್ತೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸಪೋಸ್ ನೀವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮಗೆ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆನಾ. ಸೊ ನೀವು ನೋಡ್ಬೋದು, ಇನ್ಸ್ಟಾಲ್ ಆದಮೇಲೆ ನಿಮಗೆ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಸುಮಾರು ಆಪ್ಷನ್ಸ್ ಇದೆ. ಬ್ಲ್ಯಾಂಕ್ ಕ್ಯಾನ್ವಾಸ್, ಫ್ರಾಮ್ ಇಮೇಜ್, ಪ್ಯಾಟರ್ನ್, ಚಾಲೆಂಜಸ್ ಅಂತ. ಸೊ ನೀವು ಬ್ಲ್ಯಾಂಕ್ ಕ್ಯಾನ್ವಾಸ್ನ ಕ್ಲಿಕ್ ಮಾಡಿ. ಸೊ ಇದ್ರ ಬಗ್ಗೆ ಸುಮಾರು ವಿಡಿಯೋಗಳನ್ನು ಹಾಕಿದ್ದೀನಿ. ನಿಮ್ಗೆ ಏನೇ ಬ್ರಷ್ ಸೆಟ್ಟಿಂಗ್ ಆಗಿರ್ಬೋದು, ಏನಾದರೂ ಎಕ್ಸ್ಟ್ರಾ ತಿಳ್ಕೊಬೇಕಾಗಿದ್ರೆ ಇಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ನನ್ನ ಅಕೌಂಟಲ್ಲಿದೆ. ನೀವು ಹೋಗಿ ಕ್ರಾಸ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಮತ್ತೆ ಫಸ್ಟಿಂದ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಆಮೇಲೆ ಗೊತ್ತಿರೋರಿಗೆ ಬೋರ್ ಆಗ್ಬೋದು, ಗೊತ್ತಿಲ್ಲೋರಿಗೆ ಯೂಸ್ ಆಗುತ್ತೆ, ಬಟ್ ಗೊತ್ತಿರೋರಿಗೆ ಬೋರ್ ಆಗುತ್ತೆ. ಸೊ ನೀವು ಯಾರಾದರೂ ಹೊಸಬರಿದ್ರೆ ಅದಕ್ಕೆ ಏನಪ್ಪ ಅಂತಂದರೆ, ಇದಕ್ಕೆ ಮುಂಚೆ ಈ ಥರದ ವಿಡಿಯೋಗಳನ್ನ ತುಂಬ ಹಾಕಿದ್ದೀನಿ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಬಗ್ಗೆ. ಸೊ ಆ ವಿಡಿಯೋಸ್ಗಳನ್ನ ಫಸ್ಟ್ ನೋಡ್ಕೊಂಬಿಡಿ. ಅಲ್ಲಿ ಬ್ರಷ್ ಸೆಟ್ಟಿಂಗು, ಯಾವ ಥರ ಯೂಸ್ ಆಗುತ್ತೆ, ಸೊ ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಬೇಕಿದ್ರೆ ನೀವು ಮತ್ತೆ ಇದನ್ನು ಇಲ್ಲಿಂದ ರೆಸ್ಯೂಮ್ ಮಾಡ್ಬೋದು ವಿಡಿಯೋನ. ಸೊ ಇಲ್ಲಿ ಕ್ರಿಯೇಟ್ ಅಂತ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಕೆಳಗಡೆ ಸುಮಾರು ಬ್ರಷಸ್ ಇದೆ. ನಾನು ಫೇವರೇಟಲ್ಲಿ ಹೋಗ್ತೀನಿ. ಫೇವರೇಟಲ್ಲಿ ಹೋಗ್ಬಿಟ್ಟು ಕೆಲವೊಂದು ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಬೋದು. ಸೊ ನಾನು ಸಜೆಸ್ಟ್ ಮಾಡೋದು ಬ್ಲ್ಯಾಕು, ಯಾಕಂದರೆ ನಾವು ಹೇಗಿದ್ರು ಮತ್ತೆ ಕಲರ್ನ ಚೇಂಜ್ ಮಾಡ್ತೀವಿ ಪಿಕ್ಸೆಲ್ ಲ್ಯಾಬಲ್ಲಿ. ಸೊ ನೀವು ಬ್ಲ್ಯಾಕ್ನ ಚೇಂಜ್ ಮಾಡಿದ್ರೆ, ಸೊ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆನಾ. ಸೊ ನಾನು ಇವಾಗ ಕೆಲವೊಂದಿಷ್ಟು ಕನ್ನಡ ಶಬ್ದಗಳನ್ನ ಬರೀತೀನಿ. ಸೊ ನೀವು ಅಬ್ಸರ್ವ್ ಮಾಡಿ. ಭಾವ ತುಂಬಿ ಬರೆದ ಕಾದಂಬರಿಗಳು ಅಂತ ಬರೆದಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನೀವು ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು PNG ಅಂತ ಇದೆ. ಇದ್ರ ಬಗ್ಗೆ ಒಂದು ಜಸ್ಟ್ ಒಂದು ರೀಸೆಂಟ್ ವಿಡಿಯೋ ಹಾಕಿದ್ದೀನಿ, PNG ಮತ್ತು JPG ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ನೀವು ಅದನ್ನು ವಾಚ್ ಮಾಡ್ಬೋದು. ನಾನು PNGಲಿ ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಸೊ ಇವಾಗ ಒಂದು ಸೇವ್ ಆಯಿತು. ಸೊ ನೀವು ಮತ್ತೆ ಏನಾದರೂ ತಪ್ಪಾಗಿದ್ರೆ ನೀವು ಅಂಡೋ ಆಪ್ಷನ್ ಯೂಸ್ ಮಾಡ್ಬೋದು. ಸೊ ಅಂಡೋ ಯೂಸ್ ಮಾಡಿದ್ರೆ ನಿಮ್ಗೆ ಅಡ್ಬೇಕಾಗಿ ಎಲ್ಲ ಅಂಡೋ ಆಗುತ್ತೆ. ನೀವು ಬರೆದಾದ್ಮೇಲೆ ಅವುಗಳನ್ನ PNGಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. PNGಲಿ ಎಕ್ಸ್ಪೋರ್ಟ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಇದಕ್ಕೆ ಕಲರ್ ಚೇಂಜ್ ಮಾಡ್ಬೇಕಲ್ವಾ. ಸೊ ನಿಮ್ಮ ವಿಡಿಯೋಗೆ ತಕ್ಕಂಗೆ ವಿಡಿಯೋಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನೀವು ಅದನ್ನ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ನಾವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೀವಿ. ಸೊ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿ. ನೀವು ನೋಡ್ಬೋದು, ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥ ಆ ಕನ್ನಡ ಫಾಂಟ್ನ, ಅಂದರೆ ಕನ್ನಡ ಪದಗಳನ್ನ ನಾವು ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ದೀವಲ್ಲ, ಅದನ್ನು ಇಲ್ಲಿ ಕಲರ್ ಚೇಂಜ್ ಮಾಡೋಣ. ಸೊ ಇದನ್ನು ಡಿಲೀಟ್ ಮಾಡಿ. ಸೊ ಸದ್ಯಕ್ಕೆ ಬ್ಯಾಕ್ಗ್ರೌಂಡ್ ಕಲರು ವೈಟ್ ಕೊಡ್ತಾ ಇದ್ದೀನಿ. ಸೊ ಅಲ್ಲಿ ಬ್ಲ್ಯಾಕ್ ಟೆಕ್ಸ್ಟ್ ಇರೋದಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದನ್ನು ಕ್ರಾಪ್ ಮಾಡ್ಕೊಳ್ಳಿ ಇಷ್ಟು. ಸೊ ನೋಡ್ಬೋದು, ಭಾವ ತುಂಬಿ ಬರೆದ ಕಾದಂಬರಿ ಅವಳು. ಸೊ ಇದನ್ನ ನೀವು ಯಾವುದೋ ಒಂದು ವಿಡಿಯೋ ಮೇಲೆ ಇದನ್ನು ಹಾಕ್ಬೇಕಂತ ಅನ್ಕೊಂಡಿರ್ತೀರಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಮದು ಸೆಲೆಕ್ಷನ್ ಆಫ್ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅಂತ ಹೇಳ್ತೀನಿ. ಸೊ ಕೆಲವೊಂದು ಟೈಮಲ್ಲಿ ಏನಾಗ್ತದೆ, ಆ ವಿಡಿಯೋದಲ್ಲಿ ತುಂಬ ಬ್ರೈಟ್ನೆಸ್ ಇದ್ದರೆ ನೀವು ಹಾಕುವಂಥ ಟೆಕ್ಸ್ಟ್ಗಳು ಕ್ಲೀನಾಗಿ ಕಾಣಿಸಲ್ಲ. ಸೊ ಅವಾಗ ನೀವು ಏನು ಮಾಡಬೇಕು, ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಶಾಡೋನ ಯೂಸ್ ಮಾಡಬೇಕಾಗುತ್ತೆ.
ಇಲ್ಲ ನಿಮ್ದು ಆಲ್ರೆಡಿ ವಿಡಿಯೋದಲ್ಲಿ ಬ್ಲ್ಯಾಕ್ ಶಾಡೋ ಇದೆ ಅಂದರೆ ಸೊ ನಿಮಗೆ ಈಸಿ ಆಗುತ್ತೆ ಈ ಥರ ಟೆಕ್ಸ್ಟ್ಗಳನ್ನ ಹಾಕೋದಕ್ಕೆ. ಸೊ ಅವಾಗ ವೈಟ್ ಕಲರ್ ಯೂಸ್ ಮಾಡಿಬಿಟ್ರೆ ಅಥವಾ ಯೆಲ್ಲೋ ಕಲರ್ ಯೂಸ್ ಮಾಡಿಬಿಟ್ರೆ ನಿಮಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಅದನ್ನ ಹೇಳ್ತೀನಿ. ಬಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಹಾಕೋ ವಿಡಿಯೋಗೆ ಯಾವ ಕಲರ್ ಫಾಂಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಆ ಕಲರಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ 2 ಥರ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ 2 ನಿಮಗೆ ತೋರ್ಸೋಕ್ಕೆ ಈಸಿ ಆಗುತ್ತೆ. ಸೊ ಒಂದು ಯೆಲ್ಲೋ, ಸೊ ಇದಕ್ಕೆ ಬೇಕಿದ್ರೆ ನಾನು ಸ್ವಲ್ಪ ಶ್ಯಾಡೋ ಆ್ಯಡ್ ಮಾಡ್ತೀನಿ, ಯೂಸ್ ಆಗುತ್ತೆ ಶ್ಯಾಡೋ ಮುಂದೆ. ಓಕೆ, ಜಸ್ಟ್ ಶ್ಯಾಡೋ ಆ್ಯಡ್ ಮಾಡಿದ್ದೀನಿ. ಜಸ್ಟ್ ಇದನ್ನು ಇಲ್ಲಿ ನೋಡ್ಬೋದು, ನಾನು PNG ಸೇವ್ ಮಾಡ್ತಾ ಇದ್ದೀನಿ. ವೆರಿ ಹೈ ಮತ್ತು ಅಲ್ಟ್ರಾ ಸೇವ್ ಮಾಡಿ. ಸೊ ಡಿಫಾಲ್ಟು ಕಸ್ಟಮು ಲೋ ಇದೆಲ್ಲ ಸೇವ್ ಮಾಡ್ಕೋಬೇಕು, ಯಾಕಂದರೆ ಕ್ವಾಲಿಟಿ ಹೋಗ್ಬಿಡುತ್ತೆ. ಸಜೆಸ್ಟ್ ಮಾಡೋದು ವೆರಿ ಹೈ ಇಲ್ಲಾಂದರೆ ಅಲ್ಟ್ರಾ, ಈ 2 ಇದರಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ. ಇದು ಇನ್ನೊಂದು ಕಲರ್ ಚೇಂಜ್ ಮಾಡ್ತೀನಿ. ಓಕೆನಾ, ಯೆಲ್ಲೋ ಮತ್ತು ವೈಟು 2 ಕಲರು ತೊಗೊಳ್ಳೋದಾಯ್ತು. ಓಕೆನಾ, ಸೊ ಇದನ್ನು ಆ್ಯಸ್ ಇಟ್ ಈಸು ಸೇವ್ ಮಾಡಿ. ಸೊ ಇವಾಗ 2 ಸ್ಟೆಪ್ ಆಯಿತು. ಫಸ್ಟ್ ಸ್ಟೆಪ್ಪು ಕನ್ನಡದಲ್ಲಿ ಬರ್ಕೊಂಡ್ವಿ ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನಲ್ಲಿ. ಸೆಕೆಂಡ್ ಸ್ಟೆಪ್ಪು ಅದ್ರ ಕಲರ್ ಚೇಂಜ್ ಮಾಡಿದ್ವಿ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಬಳಸಿ. ಸೊ ಇವಾಗ ಇಂಪಾರ್ಟೆಂಟ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಅದು ವಿಡಿಯೋ ಮೇಲೆ ಹೇಗೆ ಇದನ್ನು ಪ್ಲೇಸ್ ಮಾಡೋದು ಪ್ಲಸ್ಸು ಎಕ್ಸ್ಪೋರ್ಟ್ ಮಾಡೋದು. ಸೊ ಇದಕ್ಕೆ ನೀವು ಯಾವ ಅಪ್ಲಿಕೇಶನ್ನ ಬಳಸ್ತೀರೋ ಸೊ ಎಲ್ಲದರಲ್ಲೂ ಸೇಮ್ ಆಪ್ಷನ್ ಇದೆ. ನಾನು ಕ್ವಿಕ್ಕಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲೀನಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಕ್ವಿಕ್ಕಾಗಿ ಇನ್ನೆರಡು ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಯೂಸ್ ಮಾಡ್ತಿರೋದು VN ಅಪ್ಲಿಕೇಶನು. ಸೊ VN ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ನಾನು VN ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸಪೋಸ್ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಪ್ಲಸ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮ್ದು ಈ ಥರ ಒಂದು ಓಪನ್ ಆಗುತ್ತೆ, ಕನ್ಸೋಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕೇಳುತ್ತೆ ವಿಡಿಯೋ ಬೇಸ್ಡ್ ಆಮೇಲೆ ಮ್ಯೂಸಿಕ್ ಬೇಸ್ಡ್ ಅಂತ. ಸೊ ನಾವು ವಿಡಿಯೋ ಎಕ್ಸ್ಪೋರ್ಟ್ ಮಾಡೋದ್ರಿಂದ ವಿಡಿಯೋ ಬೇಸ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅದು ವಿಡಿಯೋ ಸೆಲೆಕ್ಟ್ ಮಾಡೋಕ್ಕೆ ವಿಡಿಯೋ ಕೇಳುತ್ತೆ. ಓಕೆನಾ, ಸೊ ನೀವು ಯಾವ ವಿಡಿಯೋ ಮೇಲೆ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರೋ, ಯಾವ ವಿಡಿಯೋ ಮೇಲೆ ನೀವು ಕನ್ನಡವನ್ನು ಆ್ಯಡ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಆ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಜಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ನಾನು ಜಸ್ಟ್ ಈ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಮುಂದೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ, ಅದು 3 ಸೆಕೆಂಡ್ಸ್ ಒಂದು ಎಕ್ಸ್ಟ್ರಾ ಬ್ಲ್ಯಾಕು ಟೆಂಪ್ಲೇಟ್ ಆ್ಯಡ್ ಆಗಿರುತ್ತೆ, ಅದನ್ನು ನೀವು ಡಿಲೀಟ್ ಮಾಡಿ. ಓಕೆನಾ, ಆಮೇಲೆ ಮೇಲೆ ನೀವು ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿರುತ್ತಲ್ಲ, ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು, 9:16 ಟಿಕ್ಟಾಕ್ ರೇಷಿಯೋ ಬೇಕಾ, ಇಲ್ಲ 1:1 ಇನ್ಸ್ಟಾಗ್ರಾಮ್ ರೇಷಿಯೋ ಬೇಕಾ, ಇಲ್ಲ 16:9 ಯೂಟ್ಯೂಬ್ ರೇಷಿಯೋ ಬೇಕಾ, ಯಾವ ರೇಷಿಯೋ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದು ನಾನು ಪೋರ್ಟ್ರೇಟ್ ಇರೋದ್ರಿಂದ ಮತ್ತು ಇನ್ಸ್ಟಾ ರೀಲ್ಸ್ಗೆ ನಾನು ಬಳಸ್ತಿರೋದ್ರಿಂದ ನಾನು 9:16 ರೇಷಿಯೋ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇವಾಗ ಇಲ್ಲಿ ನೋಡ್ಬೋದು ವಿಡಿಯೋ ಇದೆ. ಓಕೆನಾ, ಸೊ ನಾನು ಮ್ಯೂಸಿಕ್ ಆಫ್ ಮಾಡಿದೆ. ಸೊ ಇವಾಗ ಇಲ್ಲಿ ಕೆಳಗಡೆ ಒಂದು ವಿಡಿಯೋ ಮೇಲೆ ಒಂದು ಆಪ್ಷನ್ ಇದೆಯಲ್ಲ, ಇಮೇಜ್ ಪ್ಲಸ್ ಅಂತ. ಸೊ ಇಲ್ಲಿ ನೋಡ್ಬೋದು, ಅದನ್ನು ಕ್ಲಿಕ್ ಮಾಡಿದ್ರೆ ಫೋಟೋಸು ಪ್ಲಸ್ ಸ್ಟಿಕ್ಕರ್ ಅಂತ ಬರುತ್ತೆ. ಸೊ ನೀವು ಫೋಟೋಸ್ಗೆ ಹೋಗ್ಬಿಟ್ರೆ ಸೊ ಇಲ್ಲಿ ನೀವು ಜಸ್ಟ್ ಎಕ್ಸ್ಪೋರ್ಟ್ ಮಾಡಿರುವಂಥ ಫೋಟೋಸು ನಿಮ್ಮ ಫೋಟೋ ಸೆಕ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಫೋಟೋ ಸೆಕ್ಷನಲ್ಲಿ ಅವೈಲೇಬಲ್ ಇದೆ. ಸೊ ನಾನು 2 ಕಲರ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ವೈಟು, ಸೊ ನೆಕ್ಸ್ಟು ಇಲ್ಲ ರೀಪ್ಲೇಸ್ ಅಲ್ಲ, ಇನ್ನೊಂದು ಆ್ಯಡ್ ಮಾಡ್ತೀನಿ. ಸೊ ಈ ಸರಿ ಎಲ್ಲೋ. ಸೊ ನೀವು ನೋಡ್ಬೋದು ಇಲ್ಲಿ ಇದು ವಿಡಿಯೋ ಎಂಡ್ ಅಂತ ಕೊಟ್ಟರೆ ವಿಡಿಯೋ ಎಂಡ್ವರೆಗೂ ಅದು ಎಕ್ಸ್ಟೆಂಡ್ ಆಗುತ್ತೆ. ಓಕೆನಾ, ಸೊ ಇವಾಗ ನೋಡ್ಬೋದು 2 ಕಲರ್ ಪ್ಲೇಸ್ ಮಾಡಿದ್ದೀನಿ. ಸೊ ನೀವು ಡಿಸೈಡ್ ಮಾಡಿ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋಗೆ ಮ್ಯಾಚ್ ಆಗುತ್ತೆ ಅಂತ. ಈಗ ನೋಡ್ಬೋದು 2 ವಿಡಿಯೋ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು, ಭಾವ ತುಂಬಿ ಬರೆದ ಕಾದಂಬರಿ ಅವಳು. ಓಕೆನಾ, ಸಪೋಸ್ ನಾನು ಆವಾಗಲೇ ಹೇಳಿದೆ, ನೀವು ಸೆಲೆಕ್ಟ್ ಮಾಡುವಂಥ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ವಿಡಿಯೋ ನಿಮ್ಮದು ಬ್ರೈಟ್ ಇರೋದ್ರಿಂದ ನೀವು ಹಾಕುವಂಥ ಟೆಕ್ಸ್ಟ್ಗಳು ಕಾಣಿಸಲ್ಲ. ಸೊ ಅವಾಗ ನೀವು ಕಲರ್ ಚೇಂಜ್ ಮಾಡಬೇಕಾಗುತ್ತೆ, ಇಲ್ಲ ಶ್ಯಾಡೋ ಯೂಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ಇದರಲ್ಲಿ ಆಲ್ರೆಡಿ ಅದು ಬ್ರೈಟ್ನೆಸ್ ಇರೋದ್ರಿಂದ ಪ್ಲಸ್ಸು ವಿಡಿಯೋಗೆ ಆಲ್ರೆಡಿ ಅವರು ಶ್ಯಾಡೋ ಯೂಸ್ ಮಾಡಿರೋದ್ರಿಂದ ನನಗೆ ಅದು ವೈಟ್ ಕಲರ್ದು ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಏನು ಇಶ್ಯೂ ಇಲ್ಲ. ಸಪೋಸ್ ನಾನು ವಿಡಿಯೋ ಚೇಂಜ್ ಮಾಡ್ತೀನಿ, ರೀಪ್ಲೇಸ್ ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಸೇಮ್ ಟೆಕ್ಸ್ಟು ವಿಡಿಯೋ ಬೇರೆ, ಇವಾಗ ಕಾಣಿಸ್ತಿಲ್ಲ. ಏನಕ್ಕಪ್ಪ ಅಂದರೆ ಇದರಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇದೆ, ವೈಟ್ ಕಲರ್ದು ವಿಜುವಲು ಜಾಸ್ತಿ ಇದೆ. ಸೊ ವೈಟ್ ಟು ವೈಟ್ ಮ್ಯಾಚ್ ಆದಾಗ ನೀವು ಹಾಕಿರುವಂಥ ಟೆಕ್ಸ್ಟು ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸಲ್ಲ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯೆಲ್ಲೋ ಕಲರ್ ರೀಪ್ಲೇಸ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಅಗೇನ್ ಯು ಕ್ಯಾನ್, ಇಲ್ಲಿ ನೋಡಿ
ಇವಾಗ ಎಲ್ಲೋ ಕಲರು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟೇ ಡಿಫ್ರೆನ್ಸು. ನೀವು ಬಳಸುವಂಥ ವಿಡಿಯೋಗೆ ಯಾವ ಕಲರ್ದು ಟೆಕ್ಸ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಇಲ್ಲೇ ಸಿಂಪಲ್ ಎಕ್ಸಾಂಪಲು, ಆ ವಿಡಿಯೋಗೂ ಮತ್ತು ಈ ವಿಡಿಯೋಗೂ ಸೇಮ್ ಟೆಕ್ಸ್ಟು, ಕಲರ್ ಚೇಂಜ್ ಮಾಡಿದೆ ಅಷ್ಟೇ. ಸೊ ಇದರಲ್ಲಿ ವೈಟ್ ಚೆನ್ನಾಗಿ ಕಾಣಿಸುತ್ತೆ, ಇದರಲ್ಲಿ ಎಲ್ಲೋ ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲಿ ವೈಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾಗಿತ್ತು ವಿಡಿಯೋ ಮೇಲೆ ಹೇಗೆ ಅಪ್ಲೋಡ್ ಮಾಡೋದು, ಅಂದರೆ ಹೇಗೆ ಆ್ಯಡ್ ಮಾಡೋದು ಅನ್ನೋದು. ನೆಕ್ಸ್ಟ್ ಇದನ್ನು ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮ್ಗೆ ಯಾವ ಕ್ವಾಲಿಟಿಲಿ ಬೇಕೋ ಆ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದ್ರಿಂದ ಕೆಲವೊಮ್ಮೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದು 30 FPS ಅಲ್ಲಿ 1080p ನೀವು ಎಕ್ಸ್ಪೋರ್ಟ್ ಮಾಡಿ. ಸೊ ಅವಾಗ ನೀವು ಪೋಸ್ಟ್ ಮಾಡಿದ್ರೆ ಅಷ್ಟು ಕ್ವಾಲಿಟಿ ಕಡಿಮೆ ಆಗಲ್ಲ, ನಿಮ್ಮದು ಪ್ರಾಪರ್ ಒಳ್ಳೆ HD ಕ್ವಾಲಿಟಿಲಿ ಬರುತ್ತೆ. ಸೊ ಸೇಮ್ ಪ್ರೊಸೀಜರ್ ನೀವು ಇನ್ಶಾಟು ಕೈನ್ ಮಾಸ್ಟರ್ಲ್ಲೂ ಮಾಡ್ಬೋದು. ಸೊ ಜಸ್ಟ್ ನಾನು ಕ್ವಿಕ್ಕಾಗಿ ಇನ್ಶಾಟಲ್ಲಿ ಹೇಳ್ಕೊಡ್ತೀನಿ. ಓಪನ್ ಮಾಡಿದ್ದೀನಿ ಇನ್ಶಾಟ್ ವಿಡಿಯೋ. ಸೊ ನನಗೆ ಅಪ್ಡೇಟ್ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಹೋಗಿದ್ದೀನಿ. ಸೊ ನನ್ನ ಹತ್ರ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ಒಂದು ಪ್ಲಸ್ ಇಮೇಜ್ ಅಂತ ಆಪ್ಷನ್ ಇತ್ತು, ಇಲ್ಲಿ ಸ್ಟಿಕ್ಕರ್ ಅಂತ ಇದೆ ಕೆಳಗಡೆ. ಓಕೆನಾ, ಸ್ಟಿಕ್ಕರ್ ಯೂಸ್ ಮಾಡಿದ್ರೆ ಆ್ಯಡ್ ಸ್ಟಿಕ್ಕರ್ ಅಂತ ಬರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಬ್ಯಾಗ್ ಪಕ್ಕ ಒಂದು ಇಮೇಜ್ ಇದೆಯಲ್ಲ, ಆ ಇಮೇಜ್ಗೆ ಹೋದರೆ ಇಲ್ಲಿ ಪ್ಲಸ್ ಅಂತ ಇದೆ, ಇಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆನಾ, ಇಲ್ಲೂ ಅಷ್ಟೇ ಡ್ರ್ಯಾಗ್ ಮಾಡ್ಬೋದು, ಇಲ್ಲಾಂದರೆ ವಿಡಿಯೋ ಎಂಡ್ ಅಂತ ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು ಸಿಂಪಲ್, ಇಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ. ಓಕೆನಾ, ಇಲ್ಲಿ ಎಲ್ಲೋ ಕಲರು ಕ್ಲೀನಾಗಿ ಕಾಣಿಸ್ತಿಲ್ಲ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ನೀವು ಬ್ಲ್ಯಾಕ್ ಕಲರ್ ಹಾಕಬೇಕು. ಈ ವಿಡಿಯೋದಲ್ಲಿ ನೀವು ಬ್ಲ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಎಲ್ಲೋ ಹೇಳ್ಬೋದು ಎಲ್ಲೋ ಕಾಣಿಸ್ತಾ ಇದೆಯಲ್ಲಪ್ಪ ಕ್ಲೀನಾಗಿ ಅಂದ್ಬಿಟ್ಟು, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇಲ್ಲ. ಈ ವಿಡಿಯೋದಲ್ಲಿ ನೀವು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಬ್ಲ್ಯಾಕ್ ಕಲರ್ ಯೂಸ್ ಮಾಡೋದಾಗಿದ್ರೆ ನಿಮಗೆ ಪಿಕ್ಸೆಲ್ ಆಪ್ ಅಪ್ಲಿಕೇಶನ್ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ನೀವು ಸ್ಟಾರ್ಟಿಂಗ್ ಬರೆಯೋವಾಗಲೇ ಬ್ಲ್ಯಾಕ್ ಕಲರ್ಲಿ ಬರ್ಕೊಂಡು ಬಿಟ್ಟಿರ್ತೀರಾ. ಸೊ ನೀವು ಅನ್ಬೋದು, ನಾನು ಬರೆಯುವಾಗಲೇ ಯೆಲ್ಲೋ ಕಲರ್ಲಿ ಬರ್ಕೋತೀನಿ, ನಾನು ಬರೆಯುವಾಗಲೇ ರೆಡ್ ಕಲರ್ ಬರಿತೀನಿ, ನಾನು ಅಲ್ಲಿ ಬರೆಯುವಾಗಲೇ ವೈಟ್ ಕಲರ್ ಬರಿತೀನಿ, ನಮಗೆ ಪಿಕ್ಸೆಲ್ ಆಪ್ ಅವಶ್ಯಕತೆನೇ ಇಲ್ವಲ್ಲ ಅಂತ ನೀವು ಹೇಳ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಪಿಕ್ಸೆಲ್ ಆಪ್. ಏನಕ್ಕಪ್ಪ ಅಂದರೆ ಇನ್ಫೈನೈಟ್ ಅಪ್ಲಿಕೇಶನ್ ಅಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ತಿರಲ್ಲ PNG ನ, ಅದು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ಒನ್ಸ್ ನೀವು ಪಿಕ್ಸೆಲ್ ಆಪ್ ಅಲ್ಲಿ ಅದಕ್ಕೆ ಎಕ್ಸ್ಟ್ರಾ ಕಲರ್ ಆ್ಯಡ್ ಮಾಡಿ, ಇಲ್ಲ ಎಕ್ಸ್ಟ್ರಾ ಶೇಡ್ಸ್ ಆ್ಯಡ್ ಮಾಡಿ, ಇಲ್ಲ ಏನಾದ್ರು ಟೆಕ್ಸ್ಚರ್ ಆ್ಯಡ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿರಲ್ಲ ಹೈ ಕ್ವಾಲಿಟಿಲಿ, ಅದು ಒಳ್ಳೆ ಕ್ವಾಲಿಟಿಲಿ ಎಕ್ಸ್ಪೋರ್ಟ್ ಆಗಿರುತ್ತೆ. ಸೊ ನೀವು ಡೈರೆಕ್ಟ್ ಇನ್ಫೈನೈಟ್ ಪೇಂಟರ್ನ ನೀವು ಡೈರೆಕ್ಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಆ ಒಂದು ಕ್ವಾಲಿಟಿಗೂ ಪಿಕ್ಸೆಲ್ ಆ್ಯಪಲ್ಲಿ ಎಕ್ಸ್ಪೋರ್ಟ್ ಮಾಡಿರೋಂಥ ಒಂದು ಕ್ವಾಲಿಟಿಗೂ ತುಂಬ ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಇನ್ಫೈನೈಟ್ ಪೇಂಟರ್ ಆ್ಯಪಲ್ಲಿ ನೀವು ಯಾವುದೇ ಕಲರಲ್ಲಿ ಬರ್ಕೊಳ್ಳಿ, ಬಟ್ ಪಿಕ್ಸೆಲ್ ಆ್ಯಪ್ಗೆ ಬಂದು ನಿಮಗೆ ವಿಡಿಯೋಗೆ ತಕ್ಕಂಗೆ ಯಾವ ಕಲರ್ ಬೇಕು ಆ ಕಲರ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ನೀವು ಯಾವ ಅಪ್ಲಿಕೇಶನ್ ಬಳಸ್ತೀರೋ ಆ ಅಪ್ಲಿಕೇಶನ್ ನೀವು ಯೂಸ್ ಮಾಡಿ ಈ ರೀತಿಯಾಗಿ ಆ್ಯಡ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನಾನು ಜಾಸ್ತಿ ಯೂಸ್ ಮಾಡುವಂಥ ಅಪ್ಲಿಕೇಶನು ಇನ್ಶಾಟು ಮತ್ತು VN ಅಪ್ಲಿಕೇಶನು. ಸೊ ಕೈನ್ ಮಾಸ್ಟ್ರು, ಅಲೈಟ್ ಮೋಷನು, ಕಾನ್ವಾ ಎಡಿಟರು, ಸೊ ಅದರಲ್ಲೂ ಎಲ್ಲೆಲ್ಲ ಸೇಮ್ ಇದೇ ಪ್ರೊಸೀಜರ್ ಇರುತ್ತೆ. ಕ್ಯಾಪ್ ಕಟ್ ಆಗಿರ್ಬೋದು. ಸೊ ಒಂದ್ಸರಿ ಟ್ರೈ ಮಾಡಿ, ಅದರಲ್ಲಿ ಏನು ಆಪ್ಷನ್ಸ್ ಇದೆ ಅಷ್ಟು ನೋಡಿಲ್ಲ ನಾನು. ಬೇಕಿದ್ರೆ ನಿಮ್ಗೆ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಕ್ಯಾಪ್ ಕಟ್ಟದೇ ಬೇಕು, ಪರ್ಟಿಕ್ಯುಲರ್ ಅಲೈಟ್ ಮೋಷನ್ದೇ ಬೇಕು, ಪರ್ಟಿಕ್ಯುಲರ್ ಆಗಿ ಕೈನ್ ಮಾಸ್ಟರ್ದೇ ವಿಡಿಯೋಸ್ ಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಗೆ ಅಂದ್ಬಿಟ್ಟು ಯಾವ ಆಪ್ಷನ್ಸ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವಿಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಸ್ವಲ್ಪ ಲಾಂಗ್ ವಿಡಿಯೋ, ಬಟ್ ಅಷ್ಟು ಹೇಳಲೇಬೇಕು. ಯಾಕಂದರೆ ಕ್ಲಿಯರಾಗಿ ಹೇಳದೇ ಇದ್ದರೆ ಆಮೇಲೆ ನಿಮ್ಗೆ ಡೌಟ್ ಬರುತ್ತೆ, ಏನಾದರೂ ಸ್ಟೆಪ್ಸ್ ಮಿಸ್ ಆದರೆ. ಸೊ ಅದಕ್ಕೆ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಅನ್ಕೊಂಡಿದ್ದೀನಿ. ಯಾರಾದರೂ ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಸ್ಟೆಪ್ಸ್ ಮಿಸ್ ಆಗಿದ್ರೆ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗ್ಬೋದು. ಸೊ ವಿಡಿಯೋನ ಕಂಪ್ಲೀಟ್ ನೋಡ್ಕೊಂಡು ಬನ್ನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಮತ್ತಷ್ಟು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಶುಭ ದಿನ. ಧನ್ಯವಾದಗಳು.